ಇನ್ನು ಮುಂಬೈನ ಡಿವೈ ಪಾಟೀಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತೀಯ ನಾರಿಯರ ಪಡೆ ಏಕದಿನ ವಿಶ್ವಕಪ್ಗೆ ಮುತ್ತಿಟ್ಟಿತ್ತು. ಐತಿಹಾಸಿಕ ಕ್ಷಣಕ್ಕೆ ಇಡೀ ದೇಶವೇ ಸಾಕ್ಷಿಯಾಗಿತ್ತು. ಕೌರ್ ಪಡೆ ಐತಿಹಾಸಿಕ ವಿಜಯವನ್ನ ಸಂಭ್ರಮಾಚರಣೆಯಿಂದ ಸೆಲೆಬ್ರೇಷನ್ ಮಾಡಿದ್ರು. 52 ವರ್ಷಗಳ ಕಾಯುವಿಕೆ ಕೊನೆಗೊಂಡಿದೆ. ಕೋಟ್ಯಾಂತರ ಭಾರತೀಯರ ಕನಸು ನನಸಾಗಿದೆ. ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಮಧ್ಯರಾತ್ರಿಯೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ವೀರ ವನಿತೆಯರ ಗೆಲುವಿನ ಕೇಕೆ ರಿಂಗಣಿಸಿದೆ. ವಿಶ್ವಕಪ್ ಗೆದ್ದ ವನಿತೆಯರು ದೇಶದ ಮೂಲೆ ಮೂಲೆಯಲ್ಲೂ ಸಂಭ್ರಮಾಚರಣೆ. ಮುಂಬೈನ ವೈಡಿ ಪಾಟೀಲ್ ಸ್ಟೇಡಿಯಂನಲ್ಲಿ ಏಕದಿನ ವಿಶ್ವಕಪ್ ಕಿರೀಟಕ್ಕೆ ಭಾರತೀಯ ವನಿತೆಯರು ಮುತ್ತಿಟ್ಟಿದ್ರು. ದೇಶದ ಮೂಲೆ ಮೂಲೆಯಲ್ಲೂ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ್ರು. ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಹುಬ್ಬಳ್ಳಿಯಲ್ಲಿ ಭಾರತದ ವನಿತೆಯರ ಗೆಲುವನ್ನ ಸಂಭ್ರಮಿಸಲಾಯಿತು. ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಲಾಯಿತು. ತ್ರಿವರ್ಣ ಧ್ವಜ ಹಿಡಿದು ವಿಜಯೋತ್ಸವ ಆಚರಿಸಲಾಯಿತು. ಮಹಿಳಾ ಅಭಿಮಾನಿಗಳು ಕೂಡ ಸೆಲೆಬ್ರೇಷನ್ ಮಾಡಿದ್ರು. ಇನ್ನು ಬೆಳಗಾವಿ ನಗರದ ಆರ್ಪಿಡಿ ವೃತ್ತದಲ್ಲಿ ವಿಶ್ವಕಪ್ ಗೆಲುವನ್ನು ವಿಶೇಷವಾಗಿ ಆಚರಿಸಲಾಯಿತು. ಪಟಾಕಿ ಸಿಡಿಸಿ ತ್ರಿವರ್ಣ ಧ್ವಜ ಹಿಡಿದು ಯುವಕರು ಡ್ಯಾನ್ಸ್ ಮಾಡಿದ್ರು. ಯುವಕರು ಇಲ್ಲಿ ಜಮಾವಣೆಗೊಂಡು ಬೆಂಗಳೂರಲ್ಲೂ ಟೀಂ ಇಂಡಿಯಾ ಗೆಲುವನ್ನ ಸೆಲೆಬ್ರೇಷನ್ ಮಾಡಲಾಯಿತು. ಚರ್ಚ್ ಸ್ಟ್ರೀಟ್, ರಾಜಾಜಿನಗರದ ಪಬ್ನಲ್ಲಿ ಪಂದ್ಯದ ಪ್ರತಿ ಕ್ಷಣವನ್ನ ನೋಡ್ತಾ ಎಂಜಾಯ್ ಮಾಡಿದ್ರು. ಮ್ಯಾಚ್ ಗೆಲ್ತಿದ್ದಂತೆ ಕುಣಿದು ಕುಪ್ಪಳಿಸಿದ್ರು. ಮಕ್ಕಳ ಹೊತ್ತು ಕುಣಿದು ಕುಪ್ಪಳಿಸಿದ ಪೋಷಕರು. ದೆಹಲಿಯಲ್ಲಿ ತಮ್ಮ ಹೆಣ್ಣು ಮಕ್ಕಳನ್ನ ಭುಜದ ಮೇಲೆ ಹೊತ್ತು ಪೋಷಕರು ಡ್ಯಾನ್ಸ್ ಮಾಡಿದ್ರು. ಆಲ್ರೌಂಡರ್ ದೀಪ್ತಿ ಶರ್ಮಾ ಮನೆಯಲ್ಲಿ ಸಂಭ್ರಮ. ಇನ್ನು ಆಲ್ರೌಂಡರ್ ದೀಪ್ತಿ ಶರ್ಮಾ ಮನೆಯಲ್ಲೂ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮ್ಯಾಚ್ ಗೆಲ್ತಿದ್ದಂತೆ ಉತ್ತರ ಪ್ರದೇಶದ ಆಗ್ರಾದಲ್ಲಿರೋ ನಿವಾಸದಲ್ಲಿ ದೀಪ್ತಿ ತಾಯಿ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರು. ಇಂಡಿಯಾ ಭಾರತ್ ಮಾತಾ ಕಿ ಜೈ. ವೇಗಿ ಕ್ರಾಂತಿ ಗೌಡ್ ನಿವಾಸದಲ್ಲೂ ಸಂಭ್ರಮಾಚರಣೆ. ಭಾರತೀಯ ಮಹಿಳಾ ವೇಗಿ ಕ್ರಾಂತಿ ಗೌಡ್ ನಿವಾಸದಲ್ಲಿ ಸಂಭ್ರಮಾಚರಣೆ ಆಚರಿಸಲಾಯಿತು. ಮಧ್ಯಪ್ರದೇಶದ ಛತ್ತರ್ಪುರ್ನಲ್ಲಿ ಕ್ರಾಂತಿ ಪೋಷಕರು ಸಿಹಿ ತಿನ್ನಿಸಿ ಸೆಲೆಬ್ರೇಷನ್ ಮಾಡಲಾಯಿತು. ಮ್ಯಾಚ್ ಗೆಲ್ತಿದ್ದಂತೆ ಅಮನ್ಜೋತ್ ಕೌರ್ ಪೋಷಕರು ಭಾವುಕ. ಮ್ಯಾಚ್ ಗೆಲ್ತಿದ್ದಂತೆ ಆಲ್ರೌಂಡರ್ ಅಮನ್ಜೋತ್ ಕೌರ್ ಮನೆಯಲ್ಲಿ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಹೆಮ್ಮೆಯ ಮಗಳ ಬಗ್ಗೆ ಸಂಬಂಧಿಕರು ವಿಶ್ ಮಾಡ್ತಿರುವಾಗ ಅಮನ್ಜೋತ್ ಕೌರ್ ತಾಯಿ ಭಾವುಕರಾದರು. ಇನ್ನು ಹಿಮಾಚಲ ಪ್ರದೇಶದ ವೇಗಿ ರೇಣುಕಾ ಸಿಂಗ್ ಠಾಕೂರ್ ನಿವಾಸದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ರೇಣುಕಾ ತಾಯಿ ಮಗಳ ಫೋಟೋ ಹಿಡಿದು ಮುತ್ತಿಟ್ಟು ಕಪ್ ಗೆದ್ದಿರೋದು ತುಂಬಾ ಸಂತೋಷವಾಯಿತು ಅಂತ ಭಾವುಕರಾದರು. बहुत खुशी हो रही है, आज इंडिया ने वर्ल्ड कप लाया है, बहुत खुशी हो रही है, आज खुशी के आंसू है आज हमारे. ಮುಗಿಲೆತ್ತರಕ್ಕೆ ಚಿಮ್ಮಿದ ಪಟಾಕಿ, ಸಿಡಿಮದ್ದುಗಳು. ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ವಿಶ್ವಕಪ್ ಗೆಲ್ತಿದ್ದಂತೆ ಪಟಾಕಿ ಸಿಡಿಸಲಾಯಿತು. ಸ್ಟೇಡಿಯಂ ಪಕ್ಕದಲ್ಲಿರೋ ಖಾಸಗಿ ಹೋಟೆಲ್ನಲ್ಲಿ ಮುಗಿಲೆತ್ತರಕ್ಕೆ ಪಟಾಕಿ, ಸಿಡಿಮದ್ದುಗಳನ್ನು ಸಿಡಿಸಲಾಯಿತು. ಉತ್ತರ ಪ್ರದೇಶ, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಪಶ್ಚಿಮ ಬಂಗಾಳ ಸೇರಿದಂತೆ ದೇಶದ ಮೂಲೆ ಮೂಲೆಯಲ್ಲೂ ಟೀಂ ಇಂಡಿಯಾ ಆಟಗಾರ್ತಿಯರ ಸಾಧನೆಯನ್ನ ಕೊಂಡಾಡಲಾಯಿತು. ಬ್ಯೂರೋ ರಿಪೋರ್ಟ್, TV9.